ಜೈ ಹಿಂದ್ ಅಭ್ಯರ್ಥಿಗಳೇ, ವುಮನ್ ಮಿಲಿಟ್ರಿ ಪೊಲೀಸ್ ನೋಡಿ ರನ್ನಿಂಗ್ ಸ್ಟಾರ್ಟ್ ಆಯಿತು. ಲೈವ್ ಆಗಿ ವಿಡಿಯೋ ನೋಡತ್ತೀರಿ. ಇವತ್ತೇನಪ್ಪ ಅಂದ್ರೆ ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ವುಮನ್ ಮಿಲಿಟ್ರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಸೇರ್ತಕ್ಕಂಥ ಅಭ್ಯರ್ಥಿಗಳ ರ್ಯಾಲಿಯನ್ನು ಇವಾಗ ನೋಡ್ತಾ ಇದ್ದೀರಾ. ಫಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವರು ಈಗಾಗಲೇ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿದರು. ಒಟ್ಟು ಎಷ್ಟಪ್ಪ ಅಂದರೆ ಕರ್ನಾಟಕದ 192 ಮಹಿಳಾ ಅಭ್ಯರ್ಥಿಗಳು ಇವತ್ತು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದು ಸೆಕೆಂಡ್ ಗ್ರೂಪ್ ನೋಡ್ತಾ ಇದ್ರಿ. ನೋಡ್ರಿ ಓಡ್ರಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ಮಹಿಳಾ ಅಭ್ಯರ್ಥಿನಿಯರು ಸಹಿತ ಹುಡುಗರು ಯಾವ ರೀತಿ ಓಡ್ತಾರೋ ಅದೇ ರೀತಿಯೇ ಓಡ್ತಾ ಇದ್ದಾರೆ, ಗಮನಿಸ್ಬೋದು. ಇವತ್ತು 2ನೇ ಬ್ಯಾಚ್ ನೋಡ್ತಾ ಇದ್ದಾರೆ. ಇದು ಮೈಸೂರಿನಲ್ಲಿ ಚಾಮುಂಡಿ ವಿಹಾರದಲ್ಲಿ ನಡೆದಿದೆ. ಈಗಾಗಲೇ ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯನ್ನು ಬರೆದಂಥ ಮಹಿಳಾ ಅಭ್ಯರ್ಥಿಗಳೇ ನೀವು ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಮಹಿಳಾ ಅಭ್ಯರ್ಥಿಗಳ ವಿಡಿಯೋನ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಬಿಟ್ಟಿದ್ವಿ, ನೋಡ್ಬೋದು. ಆದ್ದರಿಂದ ಇಂಡಿಯನ್ ಆರ್ಮಿ ಸೇರಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಪ್ರತಿಯೊಬ್ಬ ಮಹಿಳಾ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕಂತ ಮಹಿಳಾ ಅಭ್ಯರ್ಥಿಗಳು ಹೊಂಟಾರಲ್ಲ, ಅದು ಖುಷಿಪಟ್ಟು ಅವ್ರಿಗೆಲ್ಲರಿಗೂ ನೀವು ಆಲ್ ದಿ ಬೆಸ್ಟ್ ಹೇಳ್ರಿ, ಕಂಗ್ರ್ಯಾಚುಲೇಷನ್ಸ್ ಹೇಳ್ರಿ. ಯಾಕಂದ್ರೆ ಮುಂದೆ ಇನ್ನೂ ಅವ್ರದ್ದು ಮೆಡಿಕಲ್ ಅದ, ಫೈನಲ್ ಮೆರಿಟ್ ಬರಬೇಕು. ನೋಡ್ಬೋದು ಫಸ್ಟ್ ರೌಂಡ್ ನೋಡ್ರಿ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಮುಂದಿದ್ದಂಥ ವಿದ್ಯಾರ್ಥಿನಿಯರು ಅಂದರೆ ಭಾವಿ ವುಮನ್ ಮಿಲಿಟ್ರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳು ಫಸ್ಟ್ ಟೈಮನ್ನು ಗಮನಿಸ್ಬೋದು. ನೋಡ್ತಾಯಿದ್ರಿ, ನೋಡ್ಬೋದು 1:20 ಫಸ್ಟ್ ರೌಂಡ್ ಕಂಪ್ಲೀಟ್. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇದು ಎಷ್ಟಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕ್ ಅದ. ಒಟ್ಟು 4 ರೌಂಡ್ ರನ್ನಿಂಗ್ ಮಾಡ್ಬೇಕು ರೀ. 1600 ಮೀಟರ್ ಓಟವನ್ನು 7 ನಿಮಿಷ 30 ಸೆಕೆಂಡ್ ಒಳಗೆ ಓಡ್ರೆ ಫಸ್ಟ್ ಗ್ರೂಪ 60 ಮಾರ್ಕ್ಸ್ ಇರ್ತದೆ. 7:31 8 ನಿಮಿಷ ಒಳಗಡೆ ಬಂದರೆ ಸೆಕೆಂಡ್ ಗ್ರೂಪ 48 ಮಾರ್ಕ್ಸ್ ಇರ್ತದೆ. ರನ್ನಿಂಗ್ 60 ಮಾರ್ಕ್ಸ್. ಒಟ್ಟು 2 ಗ್ರೂಪ್ಗಳನ್ನು ಮಾತ್ರ ಮಾಡಿರ್ತಾರೆ. ನೋಡ್ಬೋದು ಮಹಿಳಾ ಅಭ್ಯರ್ಥಿಗಳು ಸಹಿತ ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ಅದೇ ರೀತಿಯಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಈಗ 600ಕ್ಕಿಂತ ಅಧಿಕ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ತರಬೇತಿಯನ್ನು ಪಡಿತಾ ಇದ್ದಾರೆ, ವುಮನ್ ಮಿಲಿಟ್ರಿ ಪೊಲೀಸ್ ತರಬೇತಿಯನ್ನು ಪಡಿತಾ ಇದ್ದಾರೆ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈಗ ಅಡ್ಮಿಷನ್ ಸ್ಟಾರ್ಟ್ ಅದಾವ, ಬರ್ಬೋದು. ಯಾಕಂದರೆ ಈ ವರ್ಷ ಜೂನ್ 1ರಿಂದ ಜೂನ್ 15ರವರೆಗೆ ಎಕ್ಸಾಮ್ ಅದಾವ. ಅದಕ್ಕೆ ನಿಮಗೆ ಇನ್ನೂ 1 ತಿಂಗಳು 1.5 ತಿಂಗಳು ಟೈಮ್ ಅದ. ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಅದಾವೆ, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಇನ್ನೊಂದು ವಿಶೇಷ ಮಾಹಿತಿಯನ್ನು ನಿಮ್ಗೆ ನಾನು ನೀಡ್ತಾ ಇದ್ದೀನಿ. ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಈ ಸಲ 10ನೇ ತರಗತಿ ಪಾಸಾದಂಥ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಸ್ಥೆಯಲ್ಲಿ ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಅಡ್ಮಿಷನ್ ತೊಗೋಬೋದು. ಅದರ ಜೊತೆ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ, ನೇವಿ, ಏರ್ಫೋರ್ಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಯನ್ನು ಪಡಿಬೋದು. ನೀವು PUC ಸೆಕೆಂಡ್ ಇಯರ್ ಮುಗಿದು ನಿಮ್ಮ 17 ವರ್ಷದಿಂದ 18 ವಯಸ್ಸು ಆಗ್ಬಿಡ್ದು ಏನಪ್ಪ ಅಂದ್ರೆ ನೀವು ನೌಕರಿ ಹಿಡಿಯತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶ ಅದ. ಅದಕ್ಕೆ ಯಾರಾದರೂ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು ಯಾರಾದರೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. 10ನೇ ತರಗತಿ, ಯಾಕಂದರೆ ಈ ಸಲ 10ನೇ ತರಗತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಪಾಸ್ ಆಗ್ಯಾರ. ಹೀಗಾಗಿ ಏನಾಕೈತೆ ಅಂದ್ರೆ ಎಲ್ಲ ಕಾಲೇಜುಗಳು ಫುಲ್ ಅಕ್ಕಾವು. ನೀವು ಯಾವುದೇ ಕಾಲೇಜಿಗೆ ಅಡ್ಮಿಷನ್ ಮಾಡಿರಿ, ಬೇಗನೆ ಅಡ್ಮಿಷನ್ ಮಾಡಿರಿ, ಸೀಟ್ ಫಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಸೀಟ್ ಸಿಗೋದಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಸೀಟ್ ಸಿಗೋದಿಲ್ಲ. ಅದ್ರ ಸಲುವಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ನೋಡಿರಿ, 2ನೇ ರೌಂಡ್ ಮುಗಿಸಿದ್ದಾರೆ. 2ನೇ ರೌಂಡ್ ಮುಗಿಸ್ತಾ ಇದ್ದಾರೆ. ಮುಂದಿದ್ದಂಥ ಭಾವಿ ವುಮನ್ ಮಿಲಿಟ್ರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳು 2ನೇ ರೌಂಡ್ ಕಂಪ್ಲೀಟನ್ನು ಕೊಡ್ತಾ ಇದ್ದಾರೆ, ಗಮನಿಸ್ಬೋದು. ನೋಡ್ತಾ ಇದ್ದಾರೆ ಟ್ರ್ಯಾಕ್ ಚೆನ್ನಾಗಿದೆ, ಸಿಂಥೆಟಿಕ್ ಟ್ರ್ಯಾಕ್. ಇದು ಚಾಮುಂಡಿ ವಿಹಾರ ಮೈದಾನದ ಮೈಸೂರಿನಲ್ಲಿ ಒಳ್ಳೆ ಮೈದಾನದ. ಇಲ್ಲಿ ನೋಡಿರಿ, ಅಲ್ಲಿ NCC ಅವರು ಬಂದಿದ್ದಾರೆ, ಆರ್ಮಿಯವರು, ಪೊಲೀಸ್ ಇಲಾಖೆ, ಮೈಸೂರಿನ ಜಿಲ್ಲಾಧಿಕಾರಿಗಳು ಎಲ್ಲರೂ ಒಳ್ಳೆಯ ಸಪೋರ್ಟನ್ನು ಕೊಟ್ಟು ಮೈಸೂರಿನಲ್ಲಿ ನಡೆಯತಕ್ಕಂಥ ರ್ಯಾಲಿಯನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಯಾಕಂದರೆ ಇವತ್ತು ಲಾಸ್ಟ್ ರ್ಯಾಲಿ ರೀ. ಈಗಾಗಲೇ ಪುರುಷ ಅಭ್ಯರ್ಥಿಗಳಿಗೆ 6000ಕ್ಕಿಂತ ಅಧಿಕ ಅಭ್ಯರ್ಥಿಗಳು 6043 ಅಭ್ಯರ್ಥಿಗಳು ರ್ಯಾಲಿ ಮುಗೀತು. ಇವತ್ತು ಲಾಸ್ಟ್ ಕೊನೆಯ ಡೇ ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ನಡೆದದ. ಇದು ಸೆಕೆಂಡ್ ಬ್ಯಾಚ್. ಇವತ್ತು 192 ಹುಡುಗಿಯರಿದ್ದಾರೆ, ಅದ್ರಾಗ 2 ಬ್ಯಾಚ್ ಮಾಡ್ಯಾರ. ಈಗಾಗಲೇ ಫಸ್ಟ್ ಬ್ಯಾಚ್ ಮುಗಿದದ, 2ನೇ ಬ್ಯಾಚಿಗೆ ರನ್ನಿಂಗನ್ನು ಓಡ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾಯಿದೆ, ಗಮನಿಸ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಲಿ, ಜುಲೈ ತಿಂಗಳಲ್ಲಿ TA ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. ಅದು 18ರಿಂದ 42 ವಯಸ್ಸಿನ ಪುರುಷ ಅಭ್ಯರ್ಥಿಗಳು ಆ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ರ್ಯಾಲಿ ಎಲ್ಲಿ ನಡೀತದಪ್ಪ ಅಂದರೆ ಬೆಳಗಾವಿಯಲ್ಲಿ ನಡೀತದೆ, ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ನಡೀತದೆ. ಆಮೇಲೆ 8ನೇ ತರಗತಿ ಪಾಸಾದವರು, 10ನೇ ತರಗತಿ ಪಾಸಾದವರು, PUC ಪಾಸಾದಂಥ ಅಭ್ಯರ್ಥಿಗಳು ಆ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಅಲ್ಲಿ ಆನ್ಲೈನ್ ಅರ್ಜಿ ಹಾಕೋದಿರಂಗಿಲ್ಲ, ನೇರ ನೇಮಕಾತಿ ಇರ್ತದೆ. ಆಮೇಲೆ ಡೈರೆಕ್ಟ್ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಜೆರಾಕ್ಸ್ ಡಾಕ್ಯುಮೆಂಟ್ ತೊಗೊಂಡು ನೀವು ರ್ಯಾಲಿಗೆ ಭಾಗವಹಿಸಬೇಕಾಗ್ತದೆ. ಹಾಗಾದರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ TA ಆರ್ಮಿ ರ್ಯಾಲಿಗೂ ಸಹಿತ ನಾವು ತರಬೇತಿಯನ್ನು ನೀಡ್ತಾ ಇದ್ವಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ, ಯಾರಾದರೂ ಇದ್ರೆ ಹೇಳ್ರಿ. ಯಾಕಂದ್ರೆ ಪರೀಕ್ಷೆ ಹೆಂಗಿರ್ತೈತೆ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿ ಒಳಗಿರ್ತದೆ. TA ಆರ್ಮಿದು, ಅಗ್ನಿವೀರ ಆರ್ಮಿದು ಕನ್ನಡದಲ್ಲಿ ಪರೀಕ್ಷೆ ಇರ್ತದೆ. ಅದಕ್ಕೆ ನೀವು ಅಡ್ವಾನ್ಸ್ ಆಗಿ ಬಂದರೆ ಒಳ್ಳೆಯದು. ಆಮೇಲೆ PUC ಕಾಲೇಜ್ಗೆ ಅಡ್ಮಿಷನ್ ಮಾಡ್ತಕ್ಕಂಥ ಪಾಲಕರು
ಗಮನಿಸಬೇಕು. ಯಾಕಂದರೆ ಈ ಸಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿಯರು ಪಾಸ್ ಆಗ್ಯಾರ. ಎಲ್ಲ ಕಡೆ ಕಾಲೇಜ್ ಫುಲ್ ಆಗ್ತವೆ. ನೀವು ಎಲ್ಲಿಯೂ ಅಡ್ಮಿಷನ್ ಮಾಡಿರಿ, ಬೇಗನೆ ಅಡ್ಮಿಷನ್ ತೊಗೊರಿ. ನಮ್ಮ ಸಂಸ್ಥೆ ಒಳಗೆ ಏನಪ್ಪ ಅಂದ್ರೆ ಆರ್ಟ್ಸ, ಕಾಮರ್ಸ, ಸೈನ್ಸ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಹಾಸ್ಟೆಲ್ ಅದ, ಒಳ್ಳೆಯ ಕಾಲೇಜ್ ಅದ, ಆಮೇಲೆ ಎಲ್ಲ ರೀತಿ ಸೌಲಭ್ಯವನ್ನು ಮಾಡಿವಿ. ಪುರುಷ ಅಭ್ಯರ್ಥಿಗಳಿಗೆ ಜಿಮ್ ಇರ್ತದೆ, ಆಮೇಲೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸೋದು ಸಹಿತ ಇರ್ತದೆ. ಪ್ರತಿ ವಾರಕ್ಕೊಮ್ಮೆ ಎಕ್ಸಾಮನ್ನು ನಡೆಸ್ತೀವಿ. ಆಮೇಲೆ ಏನಪ್ಪ ಅಂದ್ರೆ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತೀವಿ. ನೀವು ಸಿಲೆಕ್ಷನ್ ಆಗೋದು ಬಿಡೋದು ನಿಮ್ಮ ಅಡ್ವಾನ್ಸ್ ಆಗೇ ನೀವು ತಿಳ್ಕೋದು. ಇದು ಕಾಲೇಜನ್ನು ಕಲಿದ್ರಿ, ಅದ್ರ ಜೊತೆ ಏನಪ್ಪ ಅಂದ್ರೆ ತರಬೇತಿ ತೊಗೊಂಡು ಮುಂದಿನಕ್ಕೆ ತಯಾರಾಗೋದು ಅಂಥ ಅವಕಾಶ ಅದ. ನೋಡ್ಬೋದು ಭಾಳ ವೇಗವಾಗಿ ವಿದ್ಯಾರ್ಥಿನಿಯರು ಅಂದರೆ ಭಾವಿ ವುಮನ್ ಮಿಲಿಟ್ರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಬೇಕು ನೀವು. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟ ಬೇರೆ ಕಡೆ ಎಲ್ಲಿಯೂ ಲೈವ್ ಆಗಿ ವಿಡಿಯೋ ಬಂದಿಲ್ಲ. ನಾವು ವಿನಂತಿ ಮಾಡ್ಕೊಂಡು ಈ ವಿಡಿಯೋನ ತೆಗೆದುಕೊಂಡ್ವಿ. ನೋಡ್ಬೋದು ನಮ್ಮ ಶ್ರೀ ಮಂಜುನಾಥ್ ಸಂಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. 11,000ಕ್ಕಿಂತ ಅಧಿಕ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಸೆಲೆಕ್ಷನ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಇವತ್ತು ಕೊನೆಯ ದಿನ ಲೈವ್ ಆಗಿ ವಿಡಿಯೋನ ನೋಡ್ತಾ ಇದ್ರಿ. ಅವ್ರಿಗೆ ಕಮೆಂಟ್ ಮಾಡಬೇಕು ನೀವು. ಆಲ್ ದಿ ಬೆಸ್ಟ್ ಹೇಳ್ಬೇಕು ಅವರಿಗೆ. ಯಾಕಂದರೆ ಮಹಿಳಾ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಸೇರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ರ್ಯಾಲಿಯಲ್ಲಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ನೋಡ್ಬೋದು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅವ್ರು ಉಡು ಸ್ಟೈಲನ್ನು ನೋಡಬೇಕು. ಹೊಸದಾಗಿ ಹೋಗ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ನೋಡಿರಿ, ಕೈ ಸ್ವಿಂಗ್ ಯಾವ ರೀತಿ ಮಾಡ್ತಾಯಿದ್ದಾರೆ, ಆಮೇಲೆ ಕಾಲು ಹೆಜ್ಜೆಗಳನ್ನ ಯಾವ ರೀತಿ ಇಡ್ತಾರೆ, ಆಮೇಲೆ ಫ್ರಂಟ್ 100 ಮೀಟ್ರ್ ಫ್ರಂಟ್ ನೋಡ್ತಾ ಇರ್ಬೇಕು ಯಾವತ್ತು ರನ್ನಿಂಗ್. ನೋಡಿರಿ ಫಸ್ಟ್ ಬಂದವರು ಟೈಮ್ ನೋಡ್ಬೋದು ರೀ. ವೆರಿ ಗುಡ್. ಫಸ್ಟ್ ಬಂದವರು ಟೈಮನ್ನು ಗಮನಿಸ್ಬೋದು. ನೋಡಿರಿ ಬರಾಕತ್ತರು. ಇನ್ನೂ ಟೈಮ್ 7.5 ನಿಮಿಷದ. ಎಷ್ಟು ಜನ ಆದ್ರೆ ನೋಡಪ್ಪ, ನೋಡ್ಬೋದು 3 ಜನ ಆದ್ರೆ. ಈಗ ನೋಡಿರಿ 4, 5 ನೋಡಿರಿ, ಇನ್ನೂ 7.5 ನಿಮಿಷ ಐತೆ. ಫಸ್ಟ್ ಗ್ರೂಪ್ ಹುಡುಗರ್ಗತೆ ಓಡಾತಾರೆ ರೀ. ನಿಜವಾಗ್ಲೂ ಖುಷಿ ಪಡಬೇಕು. ಅವ್ರಿಗೆಲ್ಲ ನಾವು ಕಮೆಂಟ್ ಮಾಡಬೇಕು. ನೋಡ್ಬೋದು ಅಭ್ಯರ್ಥಿಗಳಿಗೆ ನೋಡಿರಿ ಎಷ್ಟು ಜನ ಬರ್ತಾಯಿದ್ದಾರೆ. ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಯಾಕಂದ್ರೆ ಮಹಿಳಾ ಅಭ್ಯರ್ಥಿಗಳು 7.5 ನಿಮಿಷ ಫಸ್ಟ್ ಗ್ರೂಪ್ ಐತ್ರಿ, 7ರಿಂದ 8 ನಿಮಿಷ ಸೆಕೆಂಡ್ ಗ್ರೂಪ್ ಐತಿ. ನೋಡಿರಿ ಎಷ್ಟು ಜನ ಬರ್ತಾಯಿದ್ದಾರೆ, ಎಷ್ಟು ಜನ ಪಾಸ್ ಆಗ್ತಾಯಿದ್ದಾರೆ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಮಹಿಳಾ ಅಭ್ಯರ್ಥಿಗಳು ಸಹಿತ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ, ರನ್ನಿಂಗನ್ನು ಪಾಸ್ ಮಾಡಿದ್ದಾರೆ. ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾಕಂದರೆ ನಿಮ್ಮ ಇಂಡಿಯನ್ ಆರ್ಮಿ ಸೇರುವ ಕನಸು ನನಸಾಗಲಿ ಅಂತ ಹೇಳ್ತೀನಿ. ಟೈಮನ್ನು ನೋಡ್ತಾ ಇದ್ರಿ ಎಲ್ಲರೂ. ಅಲ್ಲಿ ಗ್ರೂಪ್ 1 ಅಂತಿರ್ತಾರೆ 7:30ವರೆಗೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ಬೋದು ಸೆಕೆಂಡ್ ಇದು ಚಾಲು ಆಯ್ತು ಅಂದರೆ ಗ್ರೂಪ್ 2 ಅಂತಾರೆ ಇದಕ್ಕೆ. ಇಲ್ಲಿ ಎಷ್ಟು ಜನ ಆಯ್ಕೆ ಆಗ್ತಾರೆ ಗಮನಿಸ್ಬೋದು. ಅಭ್ಯರ್ಥಿಗಳು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿದ್ದಾರೆ, ನಮಗೂ ಖುಷಿ ಅನ್ನಿಸ್ತದೆ. ಹಾಗೆ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಏನಪ್ಪ ಅಂದರೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ವಿಡಿಯೋಗಾಗಿ ಕಾಯ್ತಾ ಇರ್ತಾರೆ ಎಲ್ಲರೂ. ನೋಡ್ಬೋದು ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ, ವುಮನ್ ಮಿಲಿಟ್ರಿ ಪೊಲೀಸ್, TA ಆರ್ಮಿ ರ್ಯಾಲಿ, ಆಮೇಲೆ PUC ಸೈನ್ಸ, ಆರ್ಟ್ಸ, ಕಾಮರ್ಸ್ ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ಯಾರಾದರೂ ಇದ್ರೆ ಹೇಳಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.